ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೇಸ್ನಲ್ಲಿ ಹೊಸದಾಗಿ ಲೇಟೆಸ್ಟ್ ಮಾಹಿತಿಯೊಂದು ಬರ್ತಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಇವತ್ತಿನಿಂದ ತುಂಬಾನೇ ವೇಗವಾಗಿ ನಡೆಯಲಿದ್ದು, ಈ ಒಂದು ಟ್ರಯಲ್ ವಿಚಾರಣೆ ಪ್ರಕ್ರಿಯೆ ತುಂಬಾನೇ ಚುರುಕುಗೊಂಡಿದೆ ಅಂತ ಹೇಳ್ಬೋದು. ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ವಾರ ನಟ ದರ್ಶನ್ ಸಲ್ಲಿಸಿದ್ದಂತಹ ಬೇಲ್ ಅಪ್ಲಿಕೇಶನ್ ಅನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ದು, ಈ ಒಂದು ಕೇಸ್ನ ಎಲ್ಲ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಿ ಟ್ರಯಲ್ ಅನ್ನ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆದೇಶವನ್ನು ಹೊರಡಿಸಿದ್ದು, ಈ ಒಂದು ಆದೇಶದ ಪ್ರತಿ ಇವತ್ತು ಹೈಕೋರ್ಟ್ ಅನ್ನು ತಲುಪಿದ್ದು, ಇವತ್ತು ಮಧ್ಯಾಹ್ನದಿಂದ ನಟ ದರ್ಶನ್ ಅವರ ಕೇಸ್ನ ವಿಚಾರವಾಗಿ ರೇಣುಕಾಸ್ವಾಮಿ ಪತ್ನಿಯ ವಿಚಾರಣೆ ಕೂಡ ನಡೆಯಲಿದೆ. ಈಗಾಗಲೇ 60 ಮುಖ್ಯ ಸಾಕ್ಷಿಗಳು ಮತ್ತು 120 ಸಾಕ್ಷಿಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದು, ಈ ಒಂದು ವಿಟ್ನೆಸ್ ಗಳನ್ನ ಪದೇ ಪದೇ ವಿಚಾರಣೆ ಮಾಡದೆ ಆದಷ್ಟು ಬೇಗ ವಿಚಾರಣೆಯನ್ನು ಮುಗಿಸಿ ಟ್ರಯಲ್ ಅನ್ನು ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದ್ದು, ಇನ್ನು ಹಬ್ಬ ಅಂದ್ರೆ 6 ತಿಂಗಳೊಳಗೆ ನಟ ದರ್ಶನ್ ಅವರ ಟ್ರಯಲ್ ಅನ್ನ ಕಂಪ್ಲೀಟ್ ಆಗಿ ಹೈಕೋರ್ಟ್ ಮುಗಿಸಲಿದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ 6 ತಿಂಗಳೊಳಗೆ ನಟ ದರ್ಶನ್ ಅವರ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಮುಗಿದಲ್ಲಿ ಹೈಕೋರ್ಟ್ ನ ತೀರ್ಪು ಕೂಡ ಹೊರಬರಲಿದ್ದು, ನಟ ದರ್ಶನ್ ಅಪರಾಧಿ ಅಥವಾ ನಿರಪರಾಧಿ ಅಂತ ಸಾಬೀತಾಗಲಿದೆ. ಸೊ ವೀಕ್ಷಕರು, ಯಾರೆಲ್ಲ ಆದಷ್ಟು ಬೇಗ ಈ ಒಂದು ವಿಚಾರಣೆ ಮುಕ್ತಾಯವಾಗಿ ನಟ ದರ್ಶನ್ ನಿರಪರಾಧಿ ಅಂತ ಸಾಬೀತಾಗ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.